ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಸೈಕೋ ರೀತಿ ವರ್ತಿಸುವಂತಹ ವ್ಯಕ್ತಿ ಈಗ ಎಲ್ಲರ ಆತಂಕಕ್ಕೆ ಕಾರಣನಾಗಿದ್ದಾನೆ. ರಾತ್ರೋರಾತ್ರಿ ಕಾರಿನ ಮಿರರ್ ಮುರಿದು ವಿಕೃತಿ ಪ್ರದರ್ಶನ ಮಾಡ್ತಾ ಇದ್ದಾನೆ. ಹುಬ್ಬಳ್ಳಿಯ ಜವಳಿ ಓಣಿಯ ನಿವಾಸಿ ವಿನಾಯಕ್ ಅಣ್ವೇಕರ್ ಕಾಂಗ್ರೆಸ್ ಮುಖಂಡ ಬಾಬು ಅಣ್ವೇಕರ್ ಅವರ ಪುತ್ರ. ವಿನಾಯಕ ಹುಚ್ಚಾಟ ನಿಜಕ್ಕೂ ಕೂಡ ಆತಂಕ ಉಂಟು ಮಾಡಿದೆ. ಅಳಗುಂಡಿಯವರ ಕಾರಿನ ಮಿರರ್ ಅನ್ನ ವಿನಾಯಕ್ ಮುರಿದಿದ್ದಾನೆ ಅಂತ ಹೇಳಲಾಗಿದ್ದು, ಕಾರಿನ ಗಾಜು ಒಡೆಯೋದು, ಮಿರರ್ ಮುರಿಯೋದೇ ಈತನ ಕೆಲಸ ಅಂತ ಹೇಳಲಾಗಿದೆ. ಅಣ್ವೇಕರ್ ಕೃತ್ಯ ರಸ್ತೆ ಬದಿಯಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಿಂದೆ ಕೂಡ ಕಾರಿನ ಸೀಟು ಬೆಲ್ಟು ಕಿತ್ತು ಹಾಕಿದ್ದ ಈ ವಿನಾಯಕ್ ಅಂತ ಹೇಳಲಾಗಿದ್ದು, ಈತನಿಗೆ ಏನ್ ಸಮಸ್ಯೆ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಗಂಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿದೆ. ಇನ್ನು ನಾವೀಗ ದೃಶ್ಯದಲ್ಲಿ ನೋಡಬಹುದು ಕಾರಿನ ಮಿರರ್ ಅನ್ನ ಯಾವ ರೀತಿ ಆತ ಒಡೆದು ಹಾಕ್ತಾ ಇದ್ದಾನೆ ಅಂತ. ಸುಮ್ಮನೆ ನೇರವಾಗಿ ನಡ್ಕೊಂಡು ಬರೋ ಆತ ಕಾರಿನ ಮಿರರ್ ಅನ್ನ ಮುರಿತಾ ಇರುವಂತಹ ದೃಶ್ಯ. ಅದು ಆತ ಯಾಕೆ ಈ ರೀತಿ ವರ್ತಿಸಿದ್ದು ನಾರ್ಮಲ್ ಬಿಹೇವಿಯರ್ ಅಂತ ಅನ್ನಿಸ್ತಾನೂ ಇಲ್ಲ. ಯಾಕಂದ್ರೆ ಯಾವ ಉದ್ದೇಶನ ಆತ ಮಾಡ್ತಾ ಇದ್ದಾನೆ ಆ ಉದ್ದೇಶ ಕೂಡ ಗೊತ್ತಾಗ್ತಾ ಇಲ್ಲ. ಬರೀ ಮಿರರ್ ಮುರಿದ ತಕ್ಷಣ ಏನಾಗುತ್ತೆ ಅನ್ನೋದು ಕೂಡ ಎದ್ದಿರುವಂತಹ ಪ್ರಶ್ನೆ. ಈತ ಯಾಕೆ ಹಿಂಗೆ ಆಡ್ತಾನೆ, ಈತನಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅನ್ನೋದೇ ಈಗ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರೋದು. ಸಿಸಿಟಿವಿಯಲ್ಲಿ ಇವನು ಮಾಡಿರುವಂತಹ ಈ ದೃಶ್ಯ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇನ್ನು ಸೈಕೋ ರೀತಿ ಈತ ವರ್ತಿಸ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಏನಾದರೂ ಇರಬಹುದಾ ಈತನಿಗೆ ಅಂತ ಓಣಿಯ ಜನ ಮಾತಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಜವಳಿ ಓಣಿಯ ನಿವಾಸಿ ವಿನಾಯಕ್ ಅಣ್ವೇಕರ್ ಅಂತ ಈತನ ಹೆಸರು. ಈತ ಕಾಂಗ್ರೆಸ್ ಮುಖಂಡ ಬಾಬು ಅಣ್ವೇಕರ್ ಅವರ ಪುತ್ರ ಆಗಿದ್ದಾನೆ. ಅಳಗುಂಡಿಯವರ ಕಾರಿನ ಮಿರರ್ ಅನ್ನ ಈತ ಮುರಿತಾ ಇರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಕಾರಿನ ಗಾಜು ಒಡೆಯೋದು, ಮಿರರ್ ಮುರಿಯೋದೇ ಈತನ ಕೆಲಸ ಅಂತ ಹೇಳಲಾಗ್ತಾ ಇದ್ದು, ಈ ಕೃತ್ಯ ರಸ್ತೆ ಬದಿಯಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರೋದು. ಈ ಹಿಂದೆ ಕೂಡ ಕಾರಿನ ಸೀಟು ಬೆಲ್ಟ್ ಅನ್ನ ವಿನಾಯಕ ಕಿತ್ತು ಹಾಕಿದ್ದ ಅಂತ ಹೇಳಲಾಗಿದೆ. ಭಾವಚಿತ್ರದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯೇ ಈ ವಿನಾಯಕ್ ಅಣ್ವೇಕರ್. ಈ ವಿನಾಯಕ್ನ ಹುಚ್ಚಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಾವೀಗ ನೋಡಬಹುದು, ಈತ ನೋಡೋದಿಕ್ಕೆ ತುಂಬಾ ನಾರ್ಮಲ್ ಅಂತ ಅನ್ನಿಸ್ತಾನೆ, ಆದ್ರೆ ಈತನ ಬಿಹೇವಿಯರ್ ಯಾವುದು ಕೂಡ ನಾರ್ಮಲ್ ಇಲ್ಲ ಅನ್ನೋದೇ ಈಗ ದೃಢ ಆಗಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ಈ ವಿನಾಯಕ್ ಅಣ್ವೇಕರ್ ಇದನ್ನ ಭಾವಚಿತ್ರದಲ್ಲಿ ನೋಡಿದ್ರೆ ತುಂಬಾ ನಾರ್ಮಲ್ ಮನುಷ್ಯ ತರ ಅನ್ನಿಸ್ತಾನೆ, ಆದ್ರೆ ವಿಡಿಯೋ ನೋಡಿದ್ರೆ ಆತ ಏನೋ ಪ್ರಾಬ್ಲಮ್ ಇರೋ ತರನೇ ಕಾಣಿಸ್ತಾನೆ. ಯಾಕೆ ಈ ರೀತಿ ಕಾರಿನ ಸೀಟು ಗಾಜು ಎಲ್ಲ ಮುರಿದು ಹಾಕೋದು, ಇದರಿಂದ ಏನ್ ಆಗತ್ತೆ ಆತನಿಗೆ ಅಂತ? ಸುಕನ್ಯ ಏನಂತಂದ್ರೆ ಇಲ್ಲಿ ಜನ ಕೂಡ ಮಾತಾಡ್ಕೊಳ್ತಾ ಇರೋದು ಕೂಡ ಅದನ್ನೇ. ಏನು ಅಂತಂದ್ರೆ ಯಾಕೆ ಈ ರೀತಿ ವಿಚಿತ್ರವಾಗಿ ಈತ ವರ್ತಿಸ್ತಾ ಇದ್ದಾನೆ, ಅದು ರಾತ್ರಿ ಟೈಮ್ ಅಲ್ಲಿ ಮಾಡ್ತಾ ಇರೋದು ಕೂಡ ಸ್ವಲ್ಪ ಅನುಮಾನಕ್ಕೆ ಕಾರಣವಾಗಿದೆ. ರಾತ್ರಿ ಟೈಮಲ್ಲಿ ಯಾರು ಇಲ್ಲದಿರೋ ಸಮಯದಲ್ಲಿ ಏನು ಅಂತಂದ್ರೆ ಜವಳಿ ಓಣಿಯಲ್ಲಿ ನಿಂತಿರ್ತಕ್ಕಂಥ ಕಾರ್ಗಳಾಗ್ಲಿ, ಇತರೆ ವಾಹನಗಳನ್ನ ನೋಡಿದಂತ ಕಾರ್ನ ಗ್ಲಾಸ್ಗಳನ್ನ ಹೊಡೆಯೋದಾಗ್ಲಿ, ಸೈಡ್ ಮಿರರ್ ಗಳನ್ನ ಹೊಡೆಯೋದಾಗ್ಲಿ, ಅಥವಾ ಸೀಟ್ ಗಳನ್ನ ಕಿತ್ತೆಸೆದು ಕೂಡ ಈ ಹಿಂದೆ ಮಾಡ್ತಿದ್ದ ಅನ್ನುವಂಥದ್ದು ಕೂಡ ಮಾತುಗಳು ಬಂದಿದ್ವು. ಆದ್ರೆ ಅದು ಯಾವುದಕ್ಕೂ ಕೂಡ ಪ್ರೂಫ್ ಅವ್ರ ಹತ್ರ ಇರ್ಲಿಲ್ಲ. ಯಾರು ಮಾಡ್ತಾ ಇದಾರೆ ಮತ್ತೆ ಯಾಕೆ ಈ ತರ ಮಾಡ್ತಾ ಇದಾರೆ ಅನ್ನೋದಕ್ಕೆ ಯಾವ್ದು ಕೂಡ ಸಾಕ್ಷ್ಯಾಧಾರಗಳು ಅವ್ರ ಹತ್ರ ಇರ್ಲಿಲ್ಲ. ಆದ್ರೆ ಕಳೆದ ಏನು ಅಂತಂದ್ರೆ ಒಂದು ವಾರದ ಹಿಂದೆ ನಡೆದಂತ ಘಟನೆ ನಿನ್ನೆ ಸಿಸಿಟಿವಿಯಲ್ಲಿ ಪತ್ತೆಯಾಗಿರುವಂತದ್ದು. ಏನು ಅದೇ ಏರಿಯಾದ ವಿನಾಯಕ್ ಅಳಗುಂಡಿ ಅನ್ನುವಂತ ಒಂದು ಮನೆ ಮುಂದೆ ನಿಂತಿರ್ತಕ್ಕಂಥ ಕಾರನ್ನ ಈತ ಏನು ಅಂತಂದ್ರೆ ಸೀದಾ ರಾತ್ರಿ ನಡ್ಕೊಂಡು ಬಂದಂತ ಈತ ಆ ಕಾರನ್ನ ಏಕಾಏಕಿ ಆ ಕಾರನ್ನ ಸೈಡ್ ಮಿರರ್ ಅನ್ನ ಮುರಿತಾನೆ. ಸೈಡ್ ಮಿರರ್ ಅನ್ನ ಮುರಿದು ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆವಾಗ ಇವ್ರಿಗೆ ಗೊತ್ತಾಗ್ತಾ ಇರುವಂತದ್ದು ಹಿಂದೆ ನಡೆದಂತ ಘಟನೆಗಳೆಲ್ಲವೂ ಕೂಡ ಈತನೇ ಮಾಡಿರಬಹುದು. ಮತ್ತೆ ಈತನ ಒಂದು ಚೆಹರೆ ಮತ್ತು ಈತನ ಬಿಹೇವಿಯರ್ ನೋಡ್ತಾ ಇದ್ದ ಗಮನಿಸಿದ್ರೆ ಪಕ್ಕ ಇವನೇ ಆ ಒಂದು ಎಲ್ಲಾ ಇನ್ಸಿಡೆಂಟ್ಗಳಿಗೂ ಕಾರಣ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಆ ಏರಿಯಾದ ಜನ ಆಡ್ತಾ ಇದ್ದಾರೆ. ಅದು ಕೂಡ ಮತ್ತೆ ಬೆಳಿಗ್ಗೆ ಇದ್ರೂ ಕೂಡ ಅವನು ಅಲ್ಲಿ ವಿನಾಯಕ್ ಅಳಗುಂಡಿಯವರ ಮನೆ ಮುಂದೆ ನಿಂತಿರ್ತಕ್ಕಂಥ ಕಾರ್ ಪಾರ್ಕಿಂಗ್ ಗಳನ್ನಾಗ್ಲಿ ಅಥವಾ ಕಾರ್ ತನ್ನ ಒಂದು ವೆಹಿಕಲ್ ಗಳನ್ನು ಕೂಡ ಅಡ್ಡಾದಿಡ್ಡಿ ಪಾರ್ಕ್ ಮಾಡುವಂತದ್ದು, ಈ ಎಲ್ಲಾ ಘಟನೆಗಳಿಂದನೂ ಕೂಡ ಅಲ್ಲಿ ಜನ ಅವ್ರ ತಂದೆ ಏನು ಅಂತಂದ್ರೆ ಕಾಂಗ್ರೆಸ್ ಮುಖಂಡ ಬಾಬು ಅಣ್ವೇಕರ್ ಅವ್ರಿಗೂ ಕೂಡ ಹೇಳಿದ್ದಾರೆ.
ಈ ರೀತಿ ಆಗ್ತಾ ಇದೆ, ನಿಮ್ಮ ಮಗನಿಂದ ಈ ರೀತಿ ಒಂದು ತೊಂದರೆ ಆಗ್ತಾ ಇದೆ ನಮ್ಗೆ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ನಾವು ಆ ಮಗನನ್ನ ಹೇಳಿ ತಿದ್ದಿಸ್ತೀವಿ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಬಾಬು ಅಣ್ವೇಕರ್ ಅಲ್ಲಿನ ಸ್ಥಳೀಯ ಜನರಿಗೆ ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ದತ್ತಾತ್ರೇಯ, ನಿಮ್ಮಿಂದ ಇನ್ನು ಮಾಹಿತಿಯನ್ನು ಮತ್ತೆ ಪಡಿತೀನಿ. ಥ್ಯಾಂಕ್ ಯು. ಈಗ ಈ ಕಾರ್ನ ಓನರ್, ಯಾರ ಕಾರು ಮಿರರ್ ಮುರಿದು ಹೋಗಿದೆ, ಆ ಓನರ್ ವಿನಾಯಕ್ ಅವ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್ ಅಳಗುಂಡಿ ಅವರೇ, ಏನಾಯ್ತು? ಈ ದೃಶ್ಯ ಯಾವಾಗ ರೆಕಾರ್ಡ್ ಆಗಿರೋದು? ಇದು ತಾರೀಕು 23/2/2017 ರಾತ್ರಿ ನಮ್ ತಂದೆಯವರು ತಾಯಿಯವರು ಊರಿಂದ ಬಂದಾಗ ಕರ್ಕೊಂಡ್ ಬಂದು ರಾತ್ರಿ ಲೇಟ್ ಆಗಿದ್ದು ನಾ ಹೊರಗಡೆ ಪಾರ್ಕ್ ಮಾಡಿದ್ದೆ. ಇಲ್ಲಿ ಅಂದ್ರೆ ಯೂಶಲಿ ನಾ ಒಳಗೆ ಹಾಕ್ತೇನೆ, ಪಾರ್ಕಿಂಗ್ ಮಾಡ್ತಿದ್ದೆ. ಹಲೋ, ಹೇಳಿ ಕೇಳಿಸ್ತಾ ಇದೆ ಸರ್. ಯೂಶಲಿ ನಮ್ಮ ತಂದೆ ತಾಯಿಯವ್ರು ಬಂದಾಗ ಕರ್ಕೊಂಡ್ ಬಂದು ರಾತ್ರಿ ಹೊರಗೆ ಪಾರ್ಕ್ ಮಾಡಿದ್ದೆ. ಆಕ್ಚುಲಿ ನಾವು ಒಳಗಡೆ ಪಾರ್ಕ್ ಮಾಡಿದ್ದೆ, ನಮ್ಮ ಸೆಟರ್ಸ್ ಒಳಗಡೆ. ಆ ದಿವಸ ಲೇಟ್ ಆಗಿದೆ ಅಂತ ಹೊರಗಡೆ ಹಾಕಿದ್ದೆ. ಹಚ್ಚಿದಾಗ ಬೆಳಿಗ್ಗೆ ನೋಡ್ತೀನಿ ಎಲ್ಲ ಗ್ಲಾಸ್ ಎಲ್ಲ ಮುರಿದಿದ್ರು. ಸೊ ಇದರಿಂದ ಅವಾಗ ನಮ್ಮ ನಾರಾಯಣ ಅವ್ರ ಜೊತೆಗಾರರು ನಮ್ಮ ಕಂಬಕ್ಕೆ ಎದುರಿಗೆ ಒಂದು ಕ್ಯಾಮ್ರಾ ಹಾಕಿದ್ರು. ಸೊ ಬೆಳಿಗ್ಗೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ 11 ಗಂಟೆ ಹೋದಾಗ ಇದು ಒಂಥರ ಕೃತ್ಯ ಗೊತ್ತಾಯ್ತು. ಆಮೇಲೆ ಅವ್ರ ಫಾದರ್ ಕರೆಸಿ ಹೇಳಿದ್ಮ್ಯಾಗ ಅವ್ರು ಕಾಂಪನ್ಸೇಷನ್ ಮತ್ತೆ ಕೊಟ್ರು. ಅಷ್ಟೇ ಹೇಳಿ ಅಕ್ಕಪಕ್ಕ ಇರ್ತೇವೆ ಅಂತ ಹೇಳಿ ಮತ್ತೆ ಅದೇನು ಮಾತಾಡಿ ಸಾಹೇಬ್ರು ಅದು ಕಾಂಪನ್ಸೇಷನ್ ಕೊಡಿಸಿದ್ರು ಮೇಡಮ್. ಅಲ್ಲ, ಇದು ನಿಮ್ ಕಾರಿಗೆ ಮಾತ್ರ ಆಗಿರೋದ ಈ ವಿಚಾರ ಬೆಳಕಿಗೆ ಬಂದಾಗ, ಅಥವಾ ಬೇರೆ ಕಾರಿಗೂ ಈ ತರ ಮಾಡಿದಾರ ಇವ್ರು? ಗೊತ್ತಾಯ್ತಾ ನಿಮ್ಗೆ ಏನಾದ್ರು? ಇದು ಹಿಂದ್ಗಡೆ ಆಗಿದ್ದು ಯಾವ ನಮ್ಗೆ ಗೊತ್ತಾಗಿಲ್ಲ. ಒಂದು ಘಟನೆ ಆಗಿದಾವ ಮೇಡಮ್ ಇಂದ ಮೋಣಿಯಲ್ಲಿ, ಆದ್ರೆ ಗೊತ್ತಾಗಿಲ್ಲ. ಕ್ಯಾಮ್ರಾ ಇರ್ಲಾರ್ದಕ್ಕೆ ಗೊತ್ತಾಗಿಲ್ಲ. ಈ ಕ್ಯಾಮ್ರಾ ನಾರಾಯಣ ಹತ್ರ ಹಾಕಿದ್ಮೇಲೆ ನಮ್ಗೆ ಬಹಳ ಅನುಕೂಲ ಆಗಿದೆ. ಇದು ಇಂತ ಘಟನೆ ಈಗ ಆಗುದೆಲ್ಲ ಬಂದಾಗಿದೆ ಮೇಡಮ್ ಎಲ್ಲ. ಈಗ ನಿಮ್ಗೂ ಅವ್ರಿಗೆ ಏನಾದ್ರು ದ್ವೇಷ ಇತ್ತಾ? ದ್ವೇಷ ಏನಿಲ್ಲ ಮೇಡಮ್. ಅವ್ರ ಜೊತೆ ಮಾತಾಡ್ತಾ ಇದ್ರು, ಎಲ್ಲ ಬೆಳಿಗ್ಗೆ ಮಾತಾಡ್ತಿದ್ರು, ಸಂಗೀತ ಮಾತಾಡ್ತಿದ್ರು, ನಾವು ಜಿಮ್ಮಿ ಹೋಗುದು ಎಲ್ಲ ಕೇಳಿ ಫೋನ್ ಮಾಡಿ ಕೇಳ್ತಿದ್ರು, ಎಲ್ಲ ಇದು ಮಾತಾಡ್ತಿದ್ರು. ಇದು ಈ ತರ ಮಾಡಿ ನನಗೆ ಒಂಥರ ಶಾಕ್ ಆಯ್ತು. ಓಕೆ, ಅಂದ್ರೆ ಈಗ ಬಿಹೇವಿಯರ್ ನೋಡ್ತಾ ಇದ್ರೆ ನಿಮ್ಮ ಮೇಲೆ ದ್ವೇಷಕ್ಕೆಲ್ಲ ಮಾಡ್ದಂಗೆ ಅನ್ಸಲ್ಲ ಅನ್ಸತ್ತಲ್ವಾ? ಅಲ್ಲ ಮೇಡಮ್, ಅಲ್ಲ ಮಾತಾಡ್ತಾರೆ, ನನ್ನ ಜೊತೆ ಮಾತಾಡಿದ್ದಾರೆ. ಬೆಳಿಗ್ಗೆ ಅದ ದಿವಸ ಮಧ್ಯಾಹ್ನ ಮಾತಾಡಿದ್ರು ನಂಗಂತೆ. ಹಂಗೆಲ್ಲ ನನ್ನ ಜೊತೆ ಮಾತಾಡ್ತಾರೆ, ಏನ್ ತೊಂದರೆ ಇಲ್ಲ. ಓಕೆ, ಬೇರೆ ಯಾರಾದ್ರೂ ನಿಮ್ಮ ಹತ್ರ ಈ ತರ ಆಗಿ ನಮಗೂ ಈ ತರ ಮಾಡಿದಾರೆ ಇವ್ರು ಅಂತ ಯಾರಾದ್ರೂ ಹೇಳಿದಾರ ನಿಮ್ಮ ಹತ್ರ? ಆಗಿದ್ದು ಮೇಡಮ್, ಹಂಗ್ ನಮ್ ಸೀಟ್ ಕವರ್ ಹರಿದಾರ, ಪೆಟ್ರೋಲ್ ಕಳು ಮಾಡ್ತಿದ್ರು ಅಂತ ಹೇಳ್ತಿದ್ರು. ಬಟ್ ನಮ್ಮ ಓಣಿಯಲ್ಲಿ ಗೊತ್ತಾಗ್ತಾ ಇದ್ದಿಲ್ಲ ಅದು. ಈ ನಿಮ್ ಮಾತಾಡಿ ಗೊತ್ತಲ್ವಾ ನಿಮ್ಗೆ ಅವರು, ವಿನಾಯಕ್ ಅಣ್ವೇಕರ್ ಅವರು? ಅದಕ್ಕೆ ಕೇಳ್ತಲ್ಲ ಮೇಡಮ್. ನಿಮ್ ಮಾತಾಡಿ ಎಲ್ಲ ಗೊತ್ತು, ನಿಮ್ಗೆ ತುಂಬಾ ಪರಿಚಯ ಇದೆ ವಿನಾಯಕ್ ಅಣ್ವೇಕರ್ ಅವರಲ್ವಾ? ಪರಿಚಯ ಅದ, ಮೊದ್ಲೇಕೆ ನಾವು ಸ್ನೇಹಿತರು, ನಾವಿಬ್ರು ಸ್ನೇಹಿತರೇ. ನಂಗೆಲ್ಲ ಪರಿಚಯ ಎಲ್ಲ ಆಯ್ತು. ಅಷ್ಟೇ, ಊಟ ಆಯ್ತಾ ನಾಷ್ಟ ಆಯ್ತಾ ಅಂತ ಕೇಳ್ತಿದ್ರು. ಅದು ಈ ತರ ನಮ್ಗೆ, ನಾನು ಬೆಳಿಗ್ಗೆ ಹಾಲಿನವರು ಬರ್ತಾರ, ಅವ್ರೇನ್ ಮುರಿದಿರ್ಬೇಕು ಅಂತ ನಾನ್ ನೋಡಿದ್ರೆ ಈ ತರ ನಮ್ಮ ಓಣಿಯಲ್ಲಿ ಈ ವ್ಯಕ್ತಿನೇ ಮಾಡಿದ್ದ. ಅಂದ್ರೆ ಅವ್ರಿಗೆ ಮಾತಾಡುವಾಗೆಲ್ಲ ಏನು ಅನುಮಾನನೇ ಬರ್ದಿರೋ ತರ ಮಾತನಾಡ್ತಾರ? ಆತರ ಅನುಮಾನ ಬರ್ದ್ರೆ ಮಾತಾಡ್ತಾ ಇದ್ರು. ಅವ್ರು ವಿನಾಯಕ್ ಅಣ್ವೇಕರ್ ಅವರು ಏನು ಫೇಮಸ್ ನಿಮ್ ಏರಿಯಾದಲ್ಲಿ? ಈಗ ಹಂಗಂತ ಹೇಳಿ ವ್ಯಾಪಾರಸ್ಥರು, ಚಲೋ ಒಳ್ಳೆ ವ್ಯಾಪಾರಸ್ಥರು. ಅವ್ರ ಅಪ್ಪರು ಒಳ್ಳೆ ವ್ಯಾಪಾರಸ್ಥರು. ಅಂದ್ರೆ ಈಗ ಅದು ರಾತ್ರಿ ಹೊತ್ತು ಮಾತ್ರ ಈ ತರ ಮಾಡ್ತಾರೆ ಅಂತ ಅನ್ಸತ್ತಲ್ವಾ? ಹಾ ಮೇಡಮ್, ಅಂದ್ರೆ ನಾವು 12:30 ಸುಮಾರ 1 ಗಂಟೆ ಈ ತರ ಆಗ್ತಿದ್ವು ನಮ್ಮ ಓಣಿಯಲ್ಲಿ. ಆಮೇಲೆ ಅದು ಅವ್ರು ಮಾಡಿದಂತ ಗೊತ್ತಾಯ್ತಲ್ಲ, ಆಮೇಲೆ ಏನ್ ಮಾಡಿದ್ರಿ ತಾವು? ಆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಮೇಡಮ್, ಹಿಂಗಾಗಿದೆ ಅಂತ ಹೇಳಿ. ನಾನು ಹಾಲಿನವ್ರು ಯಾರು ಮಾಡ್ರು ಬೆಳಿಗ್ಗೆ ಬಂದಾಗ ಮಾಡಿದ ಅಂತ ತಿಳ್ಕೊಂಡಿದ್ದೆ. ಬಟ್ ಅದು ಈ ತರ ಒಂದು ವಿಡಿಯೋ ಬಂತು. ಸೊ ಅವ್ರ ಸ್ಟೇಷನ್ ಅಲ್ಲಿ ಫಾದರ್ ಕರೆಸಿ ಹೇಳಿದ್ಮೇಲೆ ತಪ್ಪು ಒಪ್ಕೊಂಡು ಅವ್ರಿಗೆ ನಮ್ ಕಂಪಲ್ಸನ್ ಕೊಟ್ರು ಮೇಡಮ್. ಅದ್ರ ಏನ್ ತಪ್ಪು ಒಪ್ಕೊಂಡು, ಯಾಕೆ ಮಾಡಿದೆ ಅಂತ ರೀಸನ್ ಕೊಟ್ರಾ? ಅದು ಏನು ಅದು ಕೇಳಿಲ್ಲ ಮೇಡಮ್. ನಾ ಅಷ್ಟೇ ಹೇಳಿದೆ, ಸಾಹೇಬ್ರ ಕರೆಸಿ ಅಲ್ಲಿಗೆ ಅವ್ರ ತಂದೆಯವ್ರಿಗೆ ಹೇಳಿದ್ಮೇಲೆ ತಂದೆಯವ್ರು ಒಪ್ಕೊಂಡ್ರು, ನಮ್ ಮಗ ಹಿಂಗ್ ಮಾಡಿ ಒಪ್ಕೊಂಡಿನಿ, ನೀನು ಮಾಡ್ತಪ್ಪ, ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರು ಮೇಡಮ್. ಹೌದಾ? ಓಕೆ, ಧನ್ಯವಾದ ವಿನಾಯಕ್ ಅವ್ರಿಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ.